ಸೇರಿದ ಗಂಗ ತಾನೇ ತನ್ನ ಚಾಟಿಯನ್ನು ತಿಳಿದುಕೊಂಡು ಅದೇಗ ಸುಟ್ಟು ತನಗೆ ತಾನೇ ತಿಳಿದುಕೊಂಡು ಸೋದಿರಬಹುದು. ಆದರೆ ನಾವು ಬರುವಷ್ಟರಲ್ಲಿ ಯಾರ ಕೈಯಲ್ಲಿ ತಿಳಿದಿರುವುದು ಅವರು ಈಗ ಅಪರಾಧಿ ಅಂತ ಅವರನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ. ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ. ನನ್ನ ತಂಗಿ ನಿಜಕ್ಕೂ ಕೊಲೆ ಮಾಡಿಲ್ಲ ಸಾರ್, ಕೊಲೆ ಮಾಡಿಲ್ಲ. ಕೊಲೆ ಮಾಡಲಿ ಬಿಡ್ಲಿ ಆ ವಿಚಾರ ನಂತರ. ಈಗ ನಿಮ್ಮ ತಂಗಿ ಮಾತ್ರ ಅಪರಾಧಿ ಸರ್. ಅರೆಸ್ಟ್ ಮಾಡಿ ಅವಳನ್ನು. ಸಾಹೇಬ್ರೆ, ಸ್ವಲ್ಪ ಯೋಚಿಸಿ ನೋಡಿ. ಬೇಕಾದಷ್ಟು ಕೇಳಿ ಲಂಚ ಕೊಡ್ತೇನೆ. ಇದು ನನ್ನ ಮನೆತನದ ಮಾನದ ಪ್ರಶ್ನೆ ಇದೆ. ದಯವಿಟ್ಟು ನನ್ನ ತಂಗಿಯನ್ನು ಬಿಟ್ಟು ಬಿಡಿ ಸಾರ್, ಬಿಟ್ಟು ಬಿಡಿ. ಬಂಗಾರ ರಕ್ತದಿಂದ ತೂರಿಕೊಂಡರು ಅದಕ್ಕೆ ಬಿಡಲು ಬರುತ್ತದೆ. ಇದರ ರಹಸ್ಯವನ್ನು ನಮ್ಮ ಇಲಾಖೆಯಲ್ಲಿ ಸರಿಯಾಗಿ ವಿಚಾರಣೆ ಆದ ಮೇಲೆ ನಿಮ್ಮ ತಂಗಿಗೆ ಕೋರ್ಟ್ನಲ್ಲಿ ಜಾಮೀನು ಸಿಗಬಹುದು. ಈಗ ನಿಮ್ಮ ತಂಗಿಯನ್ನು ಅರೆಸ್ಟ್ ಮಾಡಲೇಬೇಕಾಗುತ್ತದೆ. ಇದರ ವಿಚಾರವಾಗಿ ನಮ್ಮ ಸ್ಟೇಷನ್ ಆಗಿ ಬಂದು ಮಾತಾಡಿ. ನಗುತ್ತೈತಿ ದೈವಾಲಿ ಅನುಸೈತಿ ದೈವಾಲಿ, ನಗುತ್ತೈತಿ ದೈವಾಲಿ ಅನುಸೈತಿ ದೈವಾಲಿ, ವಿಧಿಯಾದ ಮಗುತ್ತೈತಿ ದೈವಾಲಿ ಅನುಸೈತಿ ದೈವಾಲಿ, ನಗುತ್ತೈತಿ ದೈವಾಲಿ ಅನುಸೈತಿ ದೈವಾಲಿ, ವಿಧಿಯಾದ ಬಂದು ಯಾರು ಮಾನವ, ವಿಧಿಯಾದ ಬಂದು ಯಾರು ಮಾನವ.